ನಮಸ್ಕಾರ. ಸರ್ಪದೋಷ ನಿವಾರಣೆ ಆದಮೇಲೆ ನಮಗೆ ಶುಭ ಸೂಚನೆಗಳು ಯಾವ ರೀತಿಯಾಗಿ ಸಿಗುತ್ತೆ, ಸರ್ಪದೋಷ ನಿವಾರಣೆ ಆಗಿದೆ ಅಂತೇಳಿ ನಾವು ತಿಳ್ಕೊಳ್ಳೋದು ಹೇಗೆ? ನೋಡಿ, ಯಾರಿಗೆ ಮದುವೆ ವಿಳಂಬ ಆಗ್ತಿರುತ್ತೋ ಅವರಿಗೆ ಮದುವೆ ಸೆಟ್ ಆಗುತ್ತೆ. ಮತ್ತು ಯಾರಿಗೆ ಮಕ್ಕಳಾಗ್ತಾ ಇರೋದಿಲ್ಲ, ಸಂತಾನ ಭಾಗ್ಯ ಅನ್ನೋದು ಈ ಕೆಲವೊಂದು ದೋಷದಿಂದ ನಿಂತೋಗಿರುತ್ತೆ. ದೈಹಿಕ ಪ್ರಾಬ್ಲಮ್ಮನ್ನು ಕೂಡ ಇರ್ಬೋದು, ಇಲ್ಲ ಅಂತ ಅಲ್ಲ. ಕೆಲವೊಂದು ದೋಷಗಳಿಂದ ಸಂತಾನ ಭಾಗ್ಯ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಸಂತಾನ ಭಾಗ್ಯಕ್ಕೆ ಅಡೆತಡೆ ಆಗ್ತಾ ಇರುತ್ತೆ. ಆ ಒಂದು ಅಡೆತಡೆ ನಿವಾರಣೆ ಆಗಿ ಸಂತಾನ ಪ್ರಾಪ್ತಿಯಾಗುತ್ತಲ್ಲ, ಅದು ಕೂಡ ಶುಭ ಸೂಚನೆ. ಮತ್ತು ಜೀವನದಲ್ಲಿ ತುಂಬ ಪ್ರಗತಿ ಹೊಂದುವಂಥ ಸಮಯದಲ್ಲೂ ಕೂಡ ಅಷ್ಟೇ ಕುಂದುಕೊರತೆಗಳೆಲ್ಲ ಬರ್ತಾ ಇರುತ್ತೆ, ಅಡೆತಡೆ ಬರ್ತಾ ಇರುತ್ತೆ. ಈ ಥರ ಕೆಲವೊಂದು ದೋಷಗಳು ಇದ್ದಾಗ್ಲೂ ಕೂಡ ಅಡೆತಡೆ ಬರುತ್ತೆ. ಈ ದೋಷ ನಿವಾರಣೆ ಆದಮೇಲೆ ಯಾವ ಅಡೆತಡೆನೂ ಇಲ್ಲದೆ ಒಂದು ಸ್ಟ್ಯಾಂಡ್ ಆಗ್ತಿರಲ್ಲ, ಕೆಲಸದಲ್ಲಿ ಆಗಿರ್ಬೋದು ಅಥವಾ ಏನೋ ಒಂದು ಪ್ರಗತಿ ಹೊಂದುವಂತಹ ಒಂದು ಸವಾಲಾಗಿರ್ಬೋದು, ಈ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ. ಇದು ಕೂಡ ಶುಭ ಸೂಚನೆ ಆಗಿರುತ್ತೆ. ಮತ್ತು ಚರ್ಮ ರೋಗ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಒಂದು ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಕನಸಿನಲ್ಲಿ ಅಕಸ್ಮಾತ್ ಎದುರುಗಡೆ ಹೆಚ್ಚೆಚ್ಚು ಹಾವುಗಳೆಲ್ಲ ಕಾಣಿಸ್ತಾ ಇರುತ್ತಲ್ಲ, ಅದು ಕೂಡ ನಿವಾರಣೆ ಆಗುತ್ತೆ. ಮತ್ತು ನಿವಾರಣೆ ಆಗಿದ್ದಾದಮೇಲೆ ನಿಜವಾಗ್ಲೂ ರಿಯಲ್ ಆಗೂ ಅಕಸ್ಮಾತ್ ಹಾವುಗಳು ಕನಸಿನಲ್ಲಿ ಕಾಣಿಸೋದು ಅಥವಾ ರಿಯಲ್ ಆಗಿ ಏನಾದ್ರೂ ಕಾಣಿಸೋವಂತಹ ಸೂಚನೆಗಳು ಏನಾದ್ರು ಇತ್ತು ಅಂದರೆ ಇನ್ನೂ ಕೆಲವೊಂದು ಸೂಚನೆಗಳು ಕೊಡ್ತಾ ಇರುತ್ತೆ. ನಾನು ನಿನ್ನ ಮೇಲೆ ನೆರಳಾಗಿ ಕಾಯ್ತೀನಿ, ನನ್ನ ಒಂದು ಪೂಜೆ ಪುನಸ್ಕಾರವನ್ನು ಏನು ನಡೆಸ್ಕೊಂಬಂದಿರ ಅದನ್ನು ಮರಿಬೇಡಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತನಾದ್ರೂ ಕೂಡ ಅರ್ಥ. ಮತ್ತು ಆ ಹಾವುಗಳನ್ನೆಲ್ಲ ಕಂಡಾಗ ನಿಮ್ಮಲ್ಲಿ ಯಾವಾಗ ಭಯ ಆಗೋದಿಲ್ಲ, ಅದು ಕೂಡ ಒಂದು ಶುಭ ಸೂಚನೆ ಅಂತೇಳಿ ಅರ್ಥ. ಇಷ್ಟನ್ನ ನಾವು ತಿಳ್ಕೊಬೇಕು. ದೋಷದಿಂದ ಏನೇನೆಲ್ಲ ಸಮಸ್ಯೆ ಆಗ್ತಿದೆ, ಆ ಸಮಸ್ಯೆ ಎಲ್ಲ ನಿಮ್ಮ ದೋಷದ ತೀವ್ರತೆ ಕಡಿಮೆ ಆದಂಗೆ ಎಲ್ಲಿ ನಿವಾರಣೆ ಆಗ್ತಾ ಬರುತ್ತಲ್ಲ, ಆಗ ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಿದೆ, ನಮಗೆ ಶುಭ ಸೂಚನೆ ಸಿಗ್ತಾ ಇದೆ, ಸರ್ಪರಾಜನ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಸಿಗ್ತಾ ಇದೆ ಅಂತೇಳಿ ಅರ್ಥ.